ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅವೇರಹಳ್ಳಿಯಲ್ಲಿ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಮುಖ್ಯ ರಸ್ತೆ ಉದ್ಘಾಟನೆ ಮತ್ತು ಡಾಕ್ಟರ್ ವಿಷ್ಣು ಸೇವಾ ಸಮಿತಿ ಅಧ್ಯಕ್ಷರಾದ ತಿಮ್ಮೇಗೌಡರ ನೇತೃತ್ವದಲ್ಲಿ ಸರ್ವ ಸದಸ್ಯರುಗಳಿಂದ ಡಾಕ್ಟರ್ ವಿಷ್ಣುವರ್ಧನ್ ಕಂಚಿನ ಪುತ್ಥಳಿ ಉದ್ಘಾಟನಾ ಸಮಾರಂಭ. ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಕಂಚಿನ ಪುತ್ಥಳಿಯನ್ನು ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಲೋಕಾರ್ಪಣೆ ಮಾಡಿದರು. ಈ ಸಾಹಸ ಸಿಂಹ ಪುತ್ಥಳಿಯನ್ನು ವಿಷ್ಣು ಸೇವೆ ಸಮಿತಿಯಿಂದ ನಿರ್ಮಿಸಿದ್ದು, ಈ ಸಂದರ್ಭದಲ್ಲಿ ಚಿತ್ರರಂಗದ ಗಣ್ಯರು, ರಾಜಕೀಯ ಗಣ್ಯರು ಭಾಗವಹಿಸಿ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿರವರ ಗುಣಗಾನ ಮಾಡಿದರು. ಮಹಾಸ್ವಾಮಿಗಳ ದಿವ್ಯ ಹಸ್ತದಿಂದ ಇಂದು ಧಾರ್ಮಿಕ ರತ್ನ, ಧಾರ್ಮಿಕ ಸೂರ್ಯ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಮುಖ್ಯ ರಸ್ತೆ ಅವರ ಹೆಸರಿನಲ್ಲಿ ಇವತ್ತು ಈ ಮುಖ್ಯ ರಸ್ತೆಗೆ ನಮ್ಮ ಪರಮ ಪೂಜ್ಯ ಜಗದ್ಗುರುಗಳ ಹೆಸರನ್ನ ಇರಿಸಲಾಗಿದೆ. ಅದರ ಜೊತೆಗೆ ವಿಷ್ಣುದಾದ ಅಭಿಮಾನಿಗಳ ಸಮ್ಮುಖದಲ್ಲಿ ಅವರ ಪುತ್ಥಳಿ ಅನಾವರಣವಾಗಿದೆ. ಯಾರೋ ಓರ್ವ ನಟನ ಅಭಿಮಾನಿಗಳು ನಾವಾಗಿದ್ದೀವಿ ಅಂತ ಹೇಳಿದ್ರೆ ಒಂದು ಅರ್ಥೈಸ್ಕೊಳ್ಬೇಕು, ಅವರ ಗುಣವನ್ನು ಕೂಡ ನಾವು ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಹೆಸರನ್ನ ಇರಿಸಿರುವಂತದ್ದು ಅವರನ್ನ ಸೆಳೆದಿರ್ಬೋದು. ತಿಮ್ಮೇಗೌಡರು ಭಾವುಕರಾದ್ರು, ಗುರುಗಳು ಬಂದಿದ್ದಾರೆ ಅನ್ನೋದು ನಮ್ಮ ಸುಕೃತ ಅನ್ನೋ ಭಾವನೆಗೆ ಸಮಸ್ತ ಗ್ರಾಮಸ್ಥರ ಪರವಾಗಿ ಪರಮ ಪೂಜ್ಯ ಗುರುಗಳ ಪಾದ ಪದ್ಮಗಳಲ್ಲಿ ನಮಿಸುತ್ತಾ ಅವರಿಗೆ ಭಕ್ತಿ ಪೂರ್ವಕ ನಮನಗಳನ್ನ ಅರ್ಪಿಸ್ತಾ ಇದ್ದೇವೆ. ಅವರಿಗೆ ಭಕ್ತಿ ಸಮರ್ಪಣೆಯನ್ನ ಮಾಡಬೇಕಾಗಿ ಎಲ್ಲರ ಪರವಾಗಿ ಕೋರ್ಕೊಳ್ತಾ ಇದ್ದೇನೆ. ಇಡೀ ಕರ್ನಾಟಕದಲ್ಲಿ ಧಾರ್ಮಿಕ ಕ್ಷೇತ್ರದ ಸೂರ್ಯನಂತೆ ಅದ್ಭುತ ಕೆಲಸವನ್ನ ಮಾಡ್ತಿರುವಂತಹ ನಮ್ಮ ಪರಮ ಪೂಜ್ಯ ಜಗದ್ಗುರುಗಳು ಆದಿ ಚುಂಚನಗಿರಿ ಮಹಾಸಂಸ್ಥಾನ ಮಠದ ನಮ್ಮ ಪರಮ ಪೂಜ್ಯ ಗುರುಗಳು ಮಹಾಸನ್ನಿಧಿಯವರ ಪಾದ ಪದ್ಮಗಳಲ್ಲಿ ನಮಿಸುತ್ತಾ ಈ ಕೃಷ್ಣಪ್ಪರವರು ಕೂಡ ಜೊತೆಗೂಡಬೇಕು. ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ವತಿಯಿಂದ ನಲ್ಮೆಯ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಪೂಜ್ಯ ಗುರುಗಳಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಒಂದು ಶಕ್ತಿಯನ್ನ ತುಂಬಿದೆ. ಮಕ್ಕಳು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಮುಖ್ಯ ರಸ್ತೆಗೆ ಅವರ ಹೆಸರನ್ನ ಇಟ್ಟಿರ್ತಕ್ಕಂಥದ್ದು. ಇದೇ ಹೊತ್ತಿನಲ್ಲಿ ಅಭಿನವ ಭಾರ್ಗವ ಅಂತ ಹೇಳಿ ತಮ್ಮ ನಟನೆಯ ಮುಖಾಂತರ, ಚಿತ್ರಗಳ ಮುಖಾಂತರ ಮೌಲ್ಯಗಳನ್ನು ಜಗತ್ತಿಗೆ ಬಿತ್ತರಿಸುವ ಕಾರ್ಯವನ್ನು ಮಾಡಿದಂತಹವರು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಕಲಾಕ್ಷೇತ್ರದಲ್ಲಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರೋರು ದಿಗ್ಗಜರು. ಅಂಥ ಮಹನೀಯರ ಪೂಜ್ಯ ಗುರುಗಳ ಹೆಸರಿನ ರಸ್ತೆ ಮತ್ತು ವಿಷ್ಣುವರ್ಧನ್ರವರ ಪ್ರತಿಮೆಯನ್ನು ಅನಾವರಣ ಮಾಡಿದ ಪವಿತ್ರ ಸಂದರ್ಭದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರನ್ನೂ ಕೂಡ ನೋಡಲಿಕ್ಕೆ ಸಾಧ್ಯ ಆದದ್ದು ಬಹಳ ಸಂತೋಷ ಇದೆ. ಅವೇರಹಳ್ಳಿಯ ಎಲ್ಲ ನನ್ನ ಆತ್ಮೀಯ ಬಂಧು ಭಗಿನಿಯರೇ, ಮೊನ್ನೆ ನಮ್ಮ ಮುಖಂಡರುಗಳು ಬಂದು ಕಾರ್ಯಕ್ರಮ ಇದೆ, ಮುಖ್ಯ ರಸ್ತೆಗೆ ಸ್ವಾಮೀಜಿಯವರ ಹೆಸರನ್ನು ಇಡ್ತಾ ಇದ್ದೀವಿ ಮತ್ತು ವಿಷ್ಣುವರ್ಧನ್ ರವರ ಪುತ್ಥಳಿಕೆಯನ್ನು ಅನಾವರಣ ಮಾಡ್ತೀವಿ ಅಂತ ಸ್ವಲ್ಪ ಆಶ್ಚರ್ಯ ಆಯಿತು. ಯಾಕಂದರೆ ನಾನು ಬಹಳ ವರ್ಷದಿಂದ ಈ ಊರು ಬರ್ತಾ ಇದ್ದೀನಿ. ವಿಷ್ಣುವರ್ಧನ್ಗೆ ಇಷ್ಟು ದೊಡ್ಡ ಅಭಿಮಾನಿಗಳು ಈ ಊರಲ್ಲಿ ಇದ್ದಾರೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ಯಲಹಂಕದಲ್ಲಿ ನಮ್ಮ ಮೈ ಸ್ಮೈಲ್ ಅಂತೇಳಿ ರಘು ಅಂತೇಳಿ ವಿಷ್ಣುವರ್ಧನ್ ತಲೆ ಇಲ್ಲ ಅಂದ್ರೂ ಪೇಟ ಗೀಟ ಹಂಗೆ ಕಟ್ಕೊಂತಾನೆ. ನಮ್ಮ ಯಲಹಂಕದ ನಮ್ಮ ಮುಖಂಡ ಕೂಡ ನಾವು ಪ್ರತಿ ವರ್ಷ ವಿಷ್ಣುವರ್ಧನ್ ಅವರ ಹೆಸರಲ್ಲಿ ಹೆಲ್ತ್ ಕ್ಯಾಂಪು, ಅನ್ನದಾನ ಶಿಬಿರ ಇವೆಲ್ಲವನ್ನು ಮಾಡ್ತಾ ಇದ್ದ. ನಾನು ಅವನು ಗುರುಸ್ದೆ ಇವನು. ಯಾಕೆಂದರೆ ರಾಜ್ಯ ಕಂಡಂಥ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬಿಟ್ಟರೆ ಅವರು ಸರಿಸಮಾನ ಇರ್ತಕ್ಕಂಥವ್ರು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅಂತ ಒಂದು ಅದ್ಭುತವಾದಂಥ ನಟನಿಗೆ, ಕಲಾವಿದನಿಗೆ ನಮ್ಮ ಯಲಹಂಕದಲ್ಲೂ ಕೂಡ ಅಭಿಮಾನಿಗಳಿದ್ದಾರಲ್ಲ ಅಂತಕ್ಕಂಥದ್ದು ಆಶ್ಚರ್ಯ ಆಯಿತು. ಅದಾದಮೇಲೆ ಒಂದು ಹಾಸ್ಟೆಲ್ ಥರ ಮಾಡಿ ಮಕ್ಕಳು ನೋಡ್ತಾ ಇದ್ದ. ಕೊನೆಗೆ ಅವ್ನಿಗೆ 2 ಸೈಟು ಫ್ರೀಯಾಗಿ ಸೈಟನ್ನು ಕೂಡ ಕೊಟ್ಟೆ ನಾನು, ಅಲ್ಲಿ ಸ್ಕೂಲ್ ಕಟ್ಕೊಂಡು ಚೆನ್ನಾಗಿ ನಡ್ಸ್ಕೊಂಡು ಹೋಗು ಅಂತೇಳಿ. ಅದಾದಮೇಲೆ ನಾನು ಭಾಳ ದೊಡ್ಡ ಕಾರ್ಯಕ್ರಮ ನೋಡಿದ್ದು ಅವೇರಹಳ್ಳಿಯಲ್ಲಿ. ನಾನು ನೋಡಿದಂಗೆ ಎಲ್ಲೂ ಕೂಡ ವಿಷ್ಣುವರ್ಧನ್ ಅವರ ಪ್ರತಿಮೆ ನನ್ನ ಕ್ಷೇತ್ರದಲ್ಲಿಲ್ಲ, ಬೇರೆ ಬೇರೆ ಕಡೆ ಐತೆ. ನಿಜಕ್ಕೂ ಕೂಡ ನಮ್ಮೂರಿಗೆ ಏನು ಮಾಡೋರೋ ಇಲ್ಲ ಗೊತ್ತಿಲ್ಲ ವಿಷ್ಣುವರ್ಧನ್ ಅವರು.
ಆದರೆ ಅಭಿಮಾನ ಇದೆಯಲ್ಲ, ಇದು ನಿಜವಾಗಿರ್ತಕ್ಕಂಥ ಒಂದು ಅಭಿಮಾನ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ತಿಮ್ಮೇಗೌಡರಿಗೂ ಕೂಡ ಆಶೀರ್ವಾದಿಸಬೇಕು, ತಿಮ್ಮೇಗೌಡರಿಗೆ ಸನ್ಮಾನ ಮಾಡಬೇಕು. ಈ ಗ್ರಾಮಸ್ಥರು ಇವತ್ತು ಸ್ವಾಮೀಜಿಯವರ ಭಕ್ತಾದಿಗಳು, ಅಭಿಮಾನಿಗಳು, ಸಾಹಸ ಸಿಂಹ ಡಾಕ್ಟರ್ ವಿಶ್ವನಾಥ್ ಅವರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರು ಬರ್ತಿದ್ದಾರೆ. ವಿಷ್ಣುವರ್ಧನ್ ರವರ ಅಭಿಮಾನಿಗಳು ಇವರೆಲ್ಲರೂ ಕೂಡ ಸೇರಿಕೊಂಡು ನಮ್ಮ ಮುಖಂಡರು, ನಮ್ಮ ಪಕ್ಷದ ಮುಖಂಡರು ಎಲ್ಲ ಸೇರಿ ಇವತ್ತು ಸ್ವಾಮೀಜಿರವರ ಹೆಸರನ್ನು ಈ ಮುಖ್ಯ ರಸ್ತೆಗೆ ಇವತ್ತು ನಾಮಫಲಕವನ್ನು ಉದ್ಘಾಟನೆ ಮಾಡುವಂಥ ಕೆಲಸ. ಅದರ ಜೊತೆಗೆ ಕಂಚಿನ ಪುತ್ಥಳಿಯನ್ನು ಇವತ್ತು ವಿಷ್ಣುವರ್ಧನ್ ಅವರ ಪುತ್ಥಳಿಯನ್ನು ಕೂಡ ಇವತ್ತು ಅನಾವರಣ ಮಾಡಿದ್ದಾರೆ. ಅದರಲ್ಲಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಭಾಳ ಅತ್ಯಂತ ಸಂತೋಷದಿಂದ, ಅಭಿಮಾನದಿಂದ, ಭಕ್ತಿಯಿಂದ ಬಂದಿದ್ದೇನೆ. ಹಾಗಾಗಿ ಸ್ವಲ್ಪ ತಡ ಆದರೂ ಕೂಡ ಇವತ್ತು ನಮ್ಮೆಲ್ಲ ಮುಖಂಡರ ಜೊತೆ ಬಂದು ಅವರ ಸಂತಸದಲ್ಲಿ ನಾವು ಕೂಡ ಭಾಗಿಯಾಗಿರುವಂಥದ್ದು. ನೀವು ವಿಷ್ಣುವರ್ಧನ್ ಫಿಲಮ್ ನೋಡಿದ್ರಿ ಸರ್? ನಿಮಗೆ ಭಾಳ ಸಿನಿಮಾ ನೋಡಿದ್ದೀನಿ. ನನಗೆ ವಿಷ್ಣುವರ್ಧನ್ ಅವರು ಸಣ್ಣ ಹುಡುಗರಿಂದ ಭಾಳ ಇಷ್ಟ ಮತ್ತು ಅವರು ಎಲ್ಲ ಭಾಳಷ್ಟು ಸಿನಿಮಾಗಳು ಸಣ್ಣ ಹುಡುಗನಲ್ಲಿ ನೋಡಿದ್ದೀನಿ. ಅವ್ರ ಅಭಿಮಾನಿ ಕೂಡ ಅವರ ಅಭಿಮಾನಿ ನನಗೆ ಅವರು ರಾಜ್ಕುಮಾರ್ ಇವ್ರ ಸಿನಿಮಾಗಳು ಭಾಳ ನೋಡಿದ್ದೀನಿ. ಹಿಂದೆ ವಿಷ್ಣುವರ್ಧನ್ ಅವರಿದ್ದ ಕಾಲದಲ್ಲಿ ನಾವು ಚಿತ್ರಗಳು ಮಾಡಿದ್ವಿ. ಅದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತಿದ್ದು ವಿಷ್ಣು ಅಭಿಮಾನಿಗಳು, ಕನ್ನಡದ ಅಭಿಮಾನಿಗಳು ಹಾಗೂ ಕರ್ನಾಟಕದ ಪ್ರೇಕ್ಷಕರು. ಯಾವುದು ಸಮಾಜಕ್ಕೆ ಹತ್ತಿರವಾದಂಥ ಕೆಲಸಗಳು ಮಾಡ್ತಾರೆ ಅವೆಲ್ಲವೂ ಕೂಡ ಒಳ್ಳೆಯ ವೇದಿಕೆ. ವೀರಕಪುತ್ರ ಶ್ರೀನಿವಾಸ್ ಅವರಿದ್ದಾರೆ. ನಾನು ಅವ್ರನ್ನ ಯಾವಾಗಲೂ ವಿಷ್ಣು ಪುತ್ರ ಅಂತ ಹೇಳ್ತಾ ಇರ್ತೀನಿ. ವೀರಕಪುತ್ರ ಅಲ್ಲ, ಎಲ್ಲ ವೇದಿಕೆಯಲ್ಲೂ ಹೇಳ್ತಾ ಇರ್ತೀನಿ. ಅವರು ಇವರನ್ನು ನೋಡಿಲ್ಲ, ವಿಷ್ಣು ಸರ್ ಇವರನ್ನು ನೋಡಿಲ್ಲ, ಇವರು ಅವ್ರನ್ನ ನೋಡಿಲ್ಲ. ಒಬ್ಬರನ್ನೊಬ್ಬರು ನೋಡಿದ್ರೆ ಪ್ರೀತಿ ಮಾಡ್ತಾರೆ ನೋಡಿ, ಆ ಥರ. ಅವ್ರಿಗೆ ಏನಪ್ಪ ನಿನ್ನ ಜೀವನದಲ್ಲಿ ಸಾಧನೆ ಅಂದರೆ ವಿಷ್ಣುವರ್ಧನ್ ಅವ್ರ ಹೆಸರಲ್ಲಿ ನಾನು ಏನಾದರೂ ಮಾಡಿಡಬೇಕು. ನಿನ್ನ ಗುರಿ ಏನು ಅಂದರೆ ವಿಷ್ಣುವರ್ಧನ್ ಅವ್ರ ಹೆಸರಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳಿ ದಿನನಿತ್ಯ ಅವ್ರ ಹೆಸರಲ್ಲಿ ಅವ್ರು ಜಪ ಮಾಡಿಕೊಂಡು ಹಲವಾರು ಸತ್ಕಾರ್ಯಗಳನ್ನು ಮಾಡ್ತಾ ಅವರನ್ನೆಲ್ಲ ಅವ್ರನ್ನ ಬದುಕಿಸ್ಕೊಂಡು ನೋಡಿ. ಇವೆಲ್ಲ ಇವತ್ತೊಂದು ಕಾರ್ಯಕ್ರಮ ಮಾಡಿ ಗುರುಗಳನ್ನ ಕರೆಸಿ ಅವರಿಂದ ಆಶೀರ್ವಚನ ಪಡ್ಕೊಂಡು ನಿಮ್ಮನ್ನೆಲ್ಲ ಅವರ ಆದರ್ಶಗಳ ಬಗ್ಗೆ ಒಂದಷ್ಟು ಮಾತುಗಳು ನಿಮ್ಮ ಕಿವಿಗೆ ಬೀಳೋ ಹಾಗೆ ಮಾಡಬೇಕು ಅಂದರೆ ಈ ರೀತಿ ವಿಷ್ಣುಪುತ್ರ ಶ್ರೀನಿವಾಸ್ ಅಂತವರು, ತಿಮ್ಮೇಗೌಡರು ಅಂತವರು. ಎಸ್ ನಾರಾಯಣ ಅವರು ಡೈರೆಕ್ಷನ್ನು. ಸೊ ನನ್ನ ಗುರುಕ್ಕಿಂತ ಗಾಡ್ ಫಾದರ್ ಅಂತೀನಿ ಎಸ್ ನಾರಾಯಣ ಅವ್ರನ್ನ. ಅವ್ರ ಮುಖಾಂತರ ನನಗೆ ಮತ್ತೊಮ್ಮೆ ನಮ್ಮ ದೇವ್ರ ದರ್ಶನ ಆಯಿತು. ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಕೂಡ ಕೆಲವು ಮಾತುಗಳನ್ನ ಆಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲ ಅವೇರಹಳ್ಳಿಯ ಗ್ರಾಮಸ್ಥರಿಗೆ, ಯುವಕರಿಗೆ, ಎಲ್ಲ ನನ್ನ ತಂದೆ ತಾಯಂದಿರು ಕೂಡ ನಮಸ್ಕಾರಗಳು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಪಕ್ಷ ವಿರೋಧ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ, ಹಾಗೆ ಕಾಂಗ್ರೆಸ್ ಅವ್ರನ್ನ ಕರ್ಕೊಂಡೋಗಿ ಬಾಟೂಟ ಹಾಕ್ತಾ ಇದ್ದಾರೆ ಅಂತ ನೋಡಿ. ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ, ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ. ರಾಜಕೀಯ ಕಾರ್ಯಕ್ರಮ ಸಂದರ್ಭ ಬಂದಾಗ ಖಂಡಿತವೂ ಕೂಡ ಮಾತಾಡ್ತೀನಿ. ಇದು ಒಳ್ಳೆಯ ಒಂದು ಕಾರ್ಯಕ್ರಮ. ಇದು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನ ಕೊಟ್ಟಂತವ್ರನ್ನ ನೆನೆಸ್ಕೊಳ್ತಕ್ಕಂಥ ಕಾರ್ಯಕ್ರಮ. ಏನಿಲ್ಲ ಅದ್ರ ವಿಚಾರವಾಗಿ ಏನಾದ್ರು ಮಾತಾಡೋದಾದ್ರೆ ಖಂಡಿತವಾಗಿ ನಾನು ಮಾತಾಡ್ತೀನಿ. ಒಳ್ಳೆಯ ಕೆಲಸ ಮಾಡ್ತಾ ಇದ್ರೆ ಇವರು ಅವ್ರನ್ನ ಬೆಂಬಲಿಸ್ತಕ್ಕಂಥ ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಕೂಡ ಹೌದು. ನಮಸ್ಕಾರ. ಅವೇರಹಳ್ಳಿಯಲ್ಲಿ ಒಂದು ಸ್ಮರಣಾರ್ಥವಾದಂಥ ಕೆಲಸವನ್ನು ಇಡೀ ಊರಿನ ಯುವಕರು ಮತ್ತು ಗ್ರಾಮಸ್ಥರು ಸೇರಿ ಮಾಡ್ತಾ ಇದ್ದಾರೆ. ನನಗೂ ಕೂಡ ಈ ಕಾರ್ಯಕ್ರಮ ಬರಬೇಕು ಅಂತ ಹೇಳಿದ್ರು. ಇವತ್ತು ರಾಜ್ಯ ಸರ್ಕಾರದಲ್ಲಿ ಬಡ್ಜೆಟ್ ಇರೋದ್ರಿಂದ ಸ್ವಲ್ಪ ತಡವಾಗಿ ನಾನು ಬಂದು ಹೇಳಿದ್ದೆ. ನಾನು 3 ಗಂಟೆ ಆಗ್ಬೋದು ನಾನು ಬರೋದಕ್ಕೆ. ಇವತ್ತು ಕನ್ನಡದ ಮೇರು ನಟ ಮತ್ತು ಕನ್ನಡದ ಬಗ್ಗೆ ಕಳಕಳಿ ನಿಂತ್ಕೊಂಡಿರ್ತಕ್ಕಂಥ ಒಬ್ಬ ಹಿರಿಯ ಕಲಾವಿದರಾದಂಥ ದಿವಂಗತ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಪ್ರತಿಮೆಯನ್ನು ಇವತ್ತು ಅನಾವರಣ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಸತ್ತ 11 ದಿನಕ್ಕೆ ಜನ ಮರೆತ್ಕೊಂತೀವಿ. ಆದರೆ ಅವರು ದಿವಂಗತರಾಗಿ ಹಲವಾರು ವರ್ಷಗಳಾದರೂ ಕೂಡ ಅವರನ್ನು ನೆನೆಸ್ಕೊಂಡು ನನ್ನ ಕ್ಷೇತ್ರದ ಅವೇರಹಳ್ಳಿಯಲ್ಲಿ ಈ ಮೂರ್ತಿಯನ್ನು ಮಾಡಿರ್ತಕ್ಕಂಥದ್ದು ಆ ಯುವಕರಿಗಿರ್ತಕ್ಕಂಥ ಅಭಿಮಾನವನ್ನು ತೋರಿಸ್ತದೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಜೊತೆಯಲ್ಲಿ ಇವತ್ತು ರಾವುತನಹಳ್ಳಿ ಮುಖ್ಯ ರಸ್ತೆಯಿಂದ ಅವೇರಹಳ್ಳಿಗೆ ಏನಿತ್ತು
ಅದಕ್ಕೆ ಶಿವೈಕ್ಯ ಪರಮಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಹೆಸರನ್ನು ಕೂಡ ಇಟ್ಟಿರ್ತಾರೆ. ಯಾಕಂದರೆ ಸ್ವಾಮೀಜಿಗಳನ್ನು ನೆನೆಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಯಾಕಂದರೆ ಖಾಲಿ ರಸ್ತೆ ಇರೋ ಬದಲು ಸ್ವಾಮೀಜಿಗಳಿದ್ದಾಗ ಆ ಸ್ವಾಮೀಜಿ ಯಾರು, ಅವ್ರ ಇತಿಹಾಸ ಏನು ಅಂತಕ್ಕಂಥದ್ದು. ಯಾಕಂದರೆ ಅನೇಕ ಶಾಖಾ ಮಠಗಳನ್ನು ಮಾಡಿ ಕಾಲೇಜುಗಳನ್ನು, ವಿದ್ಯಾಭ್ಯಾಸಗಳನ್ನು, ಅನ್ನದಾಸೋಹವನ್ನು ಮಾಡ್ತಾ ಇರ್ತಕ್ಕಂಥ ಅಂಥ ಪುಣ್ಯ ಪುರುಷನನ್ನು ಸ್ಮರಿಸ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಗ್ರಾಮಸ್ಥರು ಮಾಡಿದ್ದಾರೆ. ನೀವು ಕೂಡ ಭಾಳ ಮುಖ್ಯವಾದ ಒಂದು ಕೆಲಸ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ.